C7 ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದೇಶ ಎತ್ತ ಸಾಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಪ್ರತಿಯೊಬ್ಬ ಪ್ರಜೆನೂ ಕೇಳಬೇಕಾಗಿದೆ. ಒಂದು ಕಡೆ ಬೇರೆ ದೇಶದಿಂದ ಭಯೋತ್ಪಾದಕರು ಬಂದು ನಮ್ಮ ಭಾರತೀಯರನ್ನು ಕೊಂದಿದ್ದಾರೆ. ಸೆಕ್ಯುಲರ್ ಆಗಿರೋ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಜಗಳ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹೊತ್ತಲ್ಲಿ ನಾವು ಹಿಂದೂ ಮುಸ್ಲಿಂ ಅನ್ನೋದಕ್ಕೂ ಮೊದಲು ನಾವೆಲ್ಲ ಭಾರತೀಯರು ಅನ್ನೋದನ್ನು ಭಾರತ ಸಾರಿ ಸಾರಿ ಹೇಳಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡ್ದಿತ್ತು. ಈ ಮೂಲಕ ಗಡಿಯಲ್ಲಿ ನಮ್ಮ ಸೇನೆ ಭಾರತೀಯತೆಯನ್ನು ಎತ್ತಿ ಹಿಡಿದಿತ್ತು. ಆದರೆ ಇಲ್ಲಿ ದೇಶದೊಳಗೆ ಆಗ್ತಾ ಇರೋದೇನು, ಮುಸ್ಲಿಮರನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಇದು ಯಾರೋ ಆದಿ ಬೀದಿಲಿ ಓಡಾಡೋ ಪುಡಿ ರೌಡಿಗಳು ಮಾಡ್ತಾ ಇರೋ ಕೆಲಸ ಅಲ್ಲ, ಮಿನಿಸ್ಟ್ರುಗಳೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೇಶಕ್ಕೋಸ್ಕರ ಪ್ರಾಣ ಕಳೆದುಕೊಂಡ ಇಮ್ತಿಯಾಜ್ ಅನ್ನೋ BSF ಯೋಧನ ಅಂತ್ಯಕ್ರಿಯೆ ಸಂದರ್ಭದಲ್ಲೂ ತಾರತಮ್ಯ ಆಗಿದೆ. ಹಾಗಾದರೆ ಕರ್ನಲ್ ಸೋಫಿಯಾ ಬಗ್ಗೆ ಕೊಳಕು ಮಾತುಗಳನ್ನು ಆಡಿದ್ದ BJP ಮಿನಿಸ್ಟರ್ ವಿಚಾರ ಏನಾಯಿತು, BSF ಯೋಧ ಇಮ್ತಿಯಾಜ್ ವಿಚಾರದಲ್ಲಿ ಆಗಿದ್ದೇನು, ಈ ಎಲ್ಲದರ ಕುರಿತು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಮಧ್ಯಪ್ರದೇಶದ BJP ಸಚಿವ ಹೆಸರು ಕುನ್ವರ್ ವಿಜಯ್ ಶಾ ಕರ್ನಲ್ ಸೋಫಿಯಾ ಬಗ್ಗೆ ಬಹಿರಂಗ ಸಭೆಯಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಟೆರರಿಸ್ಟ್ಗಳ ಸಿಸ್ಟರ್ ಅಂತ ಕರೀತಾರೆ. ಅಲ್ಲಿದ್ದ ಜನರು ಇವರ ಮಾತಿಗೆ ಚಪ್ಪಾಳೆ ಕೇಳಿಸ್ಕೊಂಬನ್ನಿ ಮಧ್ಯ ಪ್ರದೇಶದ BJP ಮಿನಿಸ್ಟರ್ ಏನ್ ಹೇಳಿದ್ರು ಅಂತ. और जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तेजी करवाई. एक बार मोदी जी के लिए जोरदार ताली बजाएं. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तेजी करने हमारे जहाज से उनके घर आए. ಇವರೆಲ್ಲ ದೇಶಭಕ್ತರು, ದೊಡ್ಡ ರಾಷ್ಟ್ರವಾದಿಗಳು. ದೇಶಭಕ್ತಿ ರಾಷ್ಟ್ರವಾದ ಹೆಸರಲ್ಲಿ ಇವರು ಹರಡ್ತಾ ಇರೋದು ದ್ವೇಷ ಮಾತ್ರ. ನೋಡಿ, ಇದು ಕೇವಲ ವಿಜಯ್ ಶಾ ಸಮಸ್ಯೆ ಮಾತ್ರ ಅಲ್ಲ, ಕೇವಲ BJP ಸಮಸ್ಯೆ ಮಾತ್ರ ಅಲ್ಲ, ಇದೊಂದು ಮಾನಸಿಕತೆ. ಈ ಮಿನಿಸ್ಟರ್ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ, ಅಲ್ಲಿದ್ದವರು ಚಪ್ಪಾಳೆ ತಟ್ಟಿ ಇವರ ಮಾತಿಗೆ ಶಬ್ಬಾಷ್ ಅಂತಿದ್ದಾರೆ. ಅಂದರೆ ಇದು ಕೇವಲ ಒಬ್ಬನ ಸಮಸ್ಯೆ ಅಲ್ಲ, ಇದೊಂದು ಸಿದ್ಧಾಂತದ ಸಮಸ್ಯೆ, ಇದೊಂದು ಮಾನಸಿಕತೆ. ಈ ಮಾನಸಿಕತೆ, ಈ ಮನಸ್ಥಿತಿ ನಮ್ಮ ದೇಶಕ್ಕೆ ಯಾವತ್ತೂ ಅಪಾಯಕಾರಿನೇ. ನೋಡಿ, ಕರ್ನಲ್ ಸೋಫಿಯಾ ಅಂದರೆ ಸಾಮಾನ್ಯ ಹೆಣ್ಣುಮಗಳಲ್ಲ, ಅವರ ಇಡೀ ಕುಟುಂಬನೇ ಸೇನೆಯಲ್ಲಿದ್ದು ನಮ್ಮ ದೇಶದ ಸೇವೆ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಮುಖವಾಣಿಯಾಗಿ ಸೋಫಿಯಾ ಕುರೇಸಿ ಕೆಲಸ ಮಾಡಿದ್ದಾರೆ. ದಿನಾಲು ಏನೇನಾಗಿದೆ ಅನ್ನೋದನ್ನು ಪ್ರೆಸ್ ಮೀಟ್ ಮಾಡಿ ಜಗತ್ತಿನ ಮುಂದೆ ಸತ್ಯವನ್ನು ತೆರೆದಿರೋ ಕೆಲಸ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಆರ್ಮಿ ಇಲ್ಲಿ ಬಹಳ ಜವಾಬ್ದಾರಿತವಾಗಿ ನಡ್ಕೊಳ್ತು. ಆಪರೇಷನ್ ಸಿಂಧೂರಕ್ಕೆ ಇಬ್ಬರು ಮಹಿಳೆಯರನ್ನು ಮುಖವಾಣಿಯಾಗಿ ಮಾಡ್ತು. ಅದರಲ್ಲಿ ಸೋಫಿಯಾ ಕುರೇಸಿ ಮತ್ತು ಯೋಮಿಕಾ ಸಿಂಗ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು. ಆಪರೇಷನ್ ಸಿಂಧೂರದಲ್ಲಿ ರಫೇಲ್ ಜೆಟ್ ಆರಿಸಿದವರಲ್ಲಿ ಇಲಾಲ್ ಅಹಮದ್ ಅನ್ನೋ ಫೌಜಿ ಕೂಡ ಇದ್ರು. ಈ ಮುಖಾಂತರ ನಮ್ಮ ಇಂಡಿಯನ್ ಆರ್ಮಿ ಜಗತ್ತಿಗೆ ಒಟ್ಟು 2 ಸಂದೇಶಗಳನ್ನು ರವಾನಿಸುತ್ತೆ. ಮೊದಲನೇದ್ದು, ನಾವು ಭಯೋತ್ಪಾದನೆಯನ್ನು ಸಹಿಸಿಕೊಳ್ಳೋದಿಲ್ಲ. ಎರಡನೇದ್ದು, ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿ ಹೋರಾಡ್ತೇವೆ ಅನ್ನೋ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿತ್ತು. ಆದರೆ ದೇಶದೊಳಗೆ ಆಗ್ತಾ ಇರೋದೇ ಬೇರೆ. BJP ಮಿನಿಸ್ಟರ್ ಒಬ್ರು ಕರ್ನಲ್ ಸೋಫಿಯಾ ಅವರನ್ನ ಟೆರರಿಸ್ಟ್ಗಳ ಸಿಸ್ಟರ್ ಅಂತ ಕರೀತಾರೆ. ಬಿಡಿ, ಇವಾಗ ಅವರು ಸಾರಿ ಕೂಡ ಕೇಳಿದ್ದಾರೆ. ನಿಮ್ಗೆ ಗೊತ್ತಲ್ಲ ಅವರದ್ದು ಸಾರಿ ಕೇಳೋ ಸಂತತಿ ಅದು ಎಲ್ಲಿಂದ ಬಂದಿರೋದು ಅಂತ ನಾನೇನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಆದರೆ ನಾವು ಕೇಳಬೇಕಾಗಿರೋ ಪ್ರಶ್ನೆ ಏನಂದರೆ, ಬೇಕಾಬಿಟ್ಟಿ ಮಾತಾಡಿದ BJP ಮಿನಿಸ್ಟರ್ ವಿರುದ್ಧ ಮಧ್ಯಪ್ರದೇಶದ BJP ಆಗಲಿ, ದೆಹಲಿಯಲ್ಲಿ ಕೂತಿರೋ BJP ಹೈಕಮಾಂಡ್ ಆಗಲಿ ಈ ತನಕ ಒಂದೇ ಒಂದು ಕ್ರಮ ತಗೊಂಡಿಲ್ಲ. ಮತ್ತೆ ನೋಡಿ, ಈ ವಿಚಾರ ಹೈಕೋರ್ಟ್ವರೆಗೂ ಹೋಗುತ್ತೆ. 4 ಗಂಟೆಗಳ ಒಳಗೆ ಆ BJP ಮಿನಿಸ್ಟರ್ ವಿರುದ್ಧ FIR ಮಾಡಲೇಬೇಕು ಅಂತ ಆರ್ಡರ್ ಮಾಡುತ್ತೆ. ಆದರೆ FIR ಆಗಿದ್ದು ಯಾವಾಗ ಗೊತ್ತಾ? ನಿನ್ನೆ ರಾತ್ರಿ 11:10 ಅಂದರೆ ಮಧ್ಯಪ್ರದೇಶದ ಹೈಕೋರ್ಟು ಆದೇಶ ಹೊರಡಿಸಿದ 5 ಗಂಟೆಗಳ ನಂತರ ವಿಜಯ್ ಶಾ ಮೇಲೆ ಪೊಲೀಸರು FIR ಆಗ್ತಾರೆ. ಇಲ್ಲಿ ಒಂದು ಕೇಸು ಅಥವಾ ಒಂದು FIR ಇಂದಲೂ ಆಗಬೇಕಾಗಿದ್ದು ಏನೂ ಇಲ್ಲ. ಯಾಕಂದ್ರೆ ವಿಜಯ್ ಶಾ ಭಾಷಣನ ಒಮ್ಮೆ ಕೇಳಿ ನೋಡಿ ನೀವು. और जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तेजी करवाई. एक बार मोदी जी के लिए जोरदार ताली बजाएं. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तेजी करने हमारे जहाज से उनके घर आए. ನಮ್ಮ ಇಂಡಿಯನ್ ಆರ್ಮಿಯ ಕರ್ನಲ್ ಅನ್ನ ಟೆರರಿಸ್ಟ್ಗಳ ಸಿಸ್ಟರ್ ಅಂತ ಈ ಕೆಟ್ಟ ಕೊಳಕು ಮನುಷ್ಯ ಹೇಳ್ತಾ ಇರಬೇಕಾದ್ರೆ ಅಲ್ಲಿದ್ದವರು ಶಿಳ್ಳೆ ಚಪ್ಪಾಳೆ ನೋಡಬೇಕು. ಬಾಬಾ ಅಂದ್ರೆ ಇದು ಆ BJP ಮಿನಿಸ್ಟರ್ ವಿಜಯ್ ಶಾ ಸಮಸ್ಯೆ ಮಾತ್ರ ಅಲ್ಲ. ಸೋಫಿಯಾ ಕುರೇಶಿ ಅವರನ್ನ ಟೆರರಿಸ್ಟ್ಗಳ ಸಿಸ್ಟರ್ ಅಂದಿದ್ದನ್ನ ಚಪ್ಪಾಳೆ ತಟ್ಟಿ ಸಪೋರ್ಟ್ ಮಾಡ್ತಾರಂದ್ರೆ ಅಲ್ಲಿದ್ದವರು ಕೂಡ ಇದೇ ಮನಸ್ಥಿತಿಯ ಜನರಲ್ವಾ? ನಿಜವಾಗ್ಲೂ ಇವರೇ ನಿಜವಾದ ದೇಶದ್ರೋಹಿಗಳು. ಜಸ್ಟ್ ಒಮ್ಮೆ ಥಿಂಕ್ ಮಾಡಿ ನೋಡಿ. ಕರ್ನಲ್ ಸೋಫಿಯಾ ಅವರ ಇಡೀ ಕುಟುಂಬ ಫೌಜ್ನಲ್ಲಿದ್ದು ದೇಶದ ಸೇವೆ ಮಾಡ್ತಾ ಇದೆ. ಸೋಫಿಯಾ ಕೂಡ ದೇಶ ಸೇವೆಯಲ್ಲೇ ಇದ್ದಾರೆ. ಆದ್ರೂ ಮುಸ್ಲಿಂ ಅನ್ನೋ ಕಾರಣಕ್ಕೆ ಇಂತಹ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಇದಿಷ್ಟೇ ಅಲ್ಲ, ಇದಕ್ಕಿಂತ ಘೋರ ಅನ್ಯಾಯ BSF ಯೋಧನಾಗಿದ್ದ ಹುತಾತ್ಮ ಇಮ್ತಿಯಾಜ್ ವಿಷಯದಲ್ಲೂ ಆಗಿದೆ.
ಆಗಿದೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯಲ್ಲಿ BSF ಇಮ್ತಿಯಾಜ್ ಹುತಾತ್ಮರಾಗ್ತಾರೆ. ಬಿಹಾರ್ ಮೂಲದ ಇವರು BSF ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ವಿಷಯ ಏನಂತಂದ್ರೆ, ಭಾರತಕ್ಕಾಗಿ ಆಪರೇಷನ್ ಸಿಂಧೂರದಲ್ಲಿ ಪಾಲ್ಗೊಂಡು ಹುತಾತ್ಮನಾದ ಒಬ್ಬ ಯೋಧನನ್ನ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸರ್ಕಾರಗಳು ಕಡೆಗಣಿಸ್ತಾ ಇದ್ದಾವ ಅನ್ನೋ ಡೌಟ್ ಬರುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ಯೋಧ ಹುತಾತ್ಮನಾದಾಗ ಅವರ ಶವ ರಾಜ್ಯಕ್ಕೆ ಬಂದಾಗ ಇಡೀ ಸರ್ಕಾರವೇ ಗೌರವವನ್ನು ಕೊಡುತ್ತೆ. CM ಮಿನಿಸ್ಟರ್ ಆದಿಯಾಗಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಮೊಹಮ್ಮದ್ ಇಮ್ತಿಯಾಜ್ ಶವ ಬಿಹಾರಕ್ಕೆ ಬಂದಾಗ ಬಿಹಾರ CM ನಿತೀಶ್ ಕುಮಾರ್ ಬರಲಿಲ್ಲ. ಅಷ್ಟೇ ಯಾಕೆ, ಒಬ್ಬ ಮಿನಿಸ್ಟರ್ ಕೂಡ ಬಂದು ಅವರ ಪಾರ್ಥಿವ ಶರೀರಕ್ಕೆ ಗೌರವ ಸೂಚಿಸೋದಿಲ್ಲ. ಕೊನೆಗೆ ಅವರ ಅಂತ್ಯ ಸಂಸ್ಕಾರವನ್ನ ಸಕಲ ಗೌರವಗಳೊಂದಿಗೆ ನಮ್ಮ ಸೇನೆ ಮತ್ತು ಬಿಹಾರದ ಪೊಲೀಸರು ಕುಟುಂಬದ ಜೊತೆ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರದ ಜವಾಬ್ದಾರಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಲೇ ಇಲ್ಲ. ಬಿಹಾರದ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಇಮ್ತಿಯಾಜ್ ಮನೆಗೆ ಬರ್ತಾರೆ, ಹುತಾತ್ಮ ಯೋಧನ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ನಿತೀಶ್ ರಾಯ್ ಎಚ್ಚರ ಆಗ್ಬಿಡುತ್ತೆ. ಈಗ ಹೇಗಿದ್ರು ಎಲೆಕ್ಷನ್ ಬರುತ್ತಲ್ಲ, ತೇಜಸ್ವಿ ಬಂದ್ಮೇಲೆ ಓಡೋಡಿ ಇಮ್ತಿಯಾಜ್ ಮನೆಗೆ ಬಂದು ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿ ಹೋಗ್ಬಿಡ್ತಾರೆ. ಏನಾಗಿದೆ ಅಂದ್ರೆ, ರಾಜಕಾರಣಕ್ಕೋಸ್ಕರ ದ್ವೇಷ, ಅಸೂಯೆ, ನಿರ್ಲಕ್ಷ್ಯ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇದೆಲ್ಲ ನಮ್ಮ ದೇಶದ ರಾಜಕಾರಣದ ಭಾಗ ಆಗಿದೆ ಅನ್ನೋಷ್ಟು ಮಟ್ಟಿಗೆ ಬೆರೆತ್ಕೊಂಡ್ಬಿಟ್ಟಿದೆ. ಒಂದ್ ಕಡೆ BJP ಮಿನಿಸ್ಟರ್ ಒಬ್ಬ ಕರ್ನಲ್ ಸೋಫಿಯಾ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವರನ್ನು ಟೆರರಿಸ್ಟ್ಗಳ ಸಿಸ್ಟರ್ ಅಂತ ಕರೀತಾರೆ. ಇನ್ನೊಂದ್ ಕಡೆ ಒಬ್ಬ ಯೋಧ ಗಡಿಯಲ್ಲಿ ಹುತಾತ್ಮನಾಗಿದ್ದಾನೆ, ಅವರ ಅಂತ್ಯ ಸಂಸ್ಕಾರದಲ್ಲಿ ಸರ್ಕಾರ ತಾನು ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನ ಮರ್ತೋಗುತ್ತೆ. ಇದು ಕೂಡ ಆ ಯೋಧ ಮುಸ್ಲಿಂ ಅನ್ನೋ ಕಾರಣಕ್ಕೆ. ಮತ್ತೊಂದು ವಿಕ್ರಮ್ ಮಿಶ್ರಿ, ಇವರು ಸುಮಾರು ವರ್ಷಗಳಿಂದ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸರ್ಕಾರಗಳು ಕೈಗೊಂಡ ನಿರ್ಧಾರಗಳನ್ನ ಅಂದ್ರೆ ಯುದ್ಧ ವಿರಾಮವನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರ ಮೇಲೂ ಮುಗಿಬಿದ್ರು. ಇವರ ಮಗಳ ಫೋಟೋ ಇಟ್ಕೊಂಡು ಯದ್ವಾ ತದ್ವಾ ಟೀಕೆ ಮಾಡಿದ್ರು. ಈ ಮನಸ್ಥಿತಿ ಹೇಗಿದೆ ನೋಡಿ. ಒಂದ್ ಕಡೆ ನಮ್ಮ ಫೌಜಿಗಳು ಎಲ್ಲವನ್ನು ತ್ಯಾಗ ಮಾಡಿ ಧರ್ಮ ಭೇದ ಭಾವ ಎಲ್ಲ ಮರೆತು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇಲ್ಲಿ ರಾಜಕಾರಣಕ್ಕೋಸ್ಕರ ಈ ಜೋಂಬಿಗಳು ಎಲ್ಲೂ ಬಿಲ್ಲದ ನಾಲ್ಗೆ ಇದೆ ಅಂತ ಆ ಯೋಧರ ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ತಾ ಕೂತಿದ್ದಾವೆ. ಇದು BJP ಮಿನಿಸ್ಟರ್ ವಿಜಯ್ ಶಾ ಸಮಸ್ಯೆ ಮಾತ್ರ ಅಲ್ಲ, ಆತನ ಮಾತಿಗೆ ಸಿಳ್ಳೆ ಚಪ್ಪಾಳೆ ತಟ್ಟಿದ್ರಲ್ಲ ಅವರಲ್ಲೂ ಈ ಸಮಸ್ಯೆ ಇದೆ. ಇದನ್ನ ಸಮಸ್ಯೆ ಅನ್ನೋದಕ್ಕಿಂತ ಇದೊಂದು ಮಾನಸಿಕತೆ. ಈ ಮಾನಸಿಕತೆ ಒಂದು ಕೇಸ್ನಿಂದಲೋ ಒಂದು FIR ನಿಂದಲೋ ಹೋಗೋದಿಲ್ಲ. ಆದ್ರೆ ದೇಶ ಪ್ರೇಮದ ಹೆಸರಲ್ಲಿ ದ್ವೇಷ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ಅರ್ಥವಾದ್ರೆ ಈ ಎಲ್ಲ ಜೋಂಬಿಗಳು ನಿರುದ್ಯೋಗಿಗಳಾಗ್ತಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.